ಸಾ ಬರೀ ಸಾಯ್ಲಿ ರಾಧನು ಪ್ರಕಾಶ ಇಲ್ಲೇ ಇದಾರೆ ಬರೀ ಸಾಯ್ಲಿ. ನಿಮ್ಮನ್ನೇ ಕಾಯ್ತಾ ಇದ್ದೆ ಸಾ. ಎಷ್ಟೊತ್ತಿಗೆ ಬರ್ತಿರೋ ಏನು ಅಂತೇಳಿ ನಿಮ್ಮನ್ನೇ ಕಾಯ್ತಾ ಇದ್ದೆ ಸಾ. ಬರೀ ಸಾ. ನಮಸ್ತೆ ಸರ್, ನಮಸ್ತೆ. ಎಲ್ಲಿದ್ದಾರೆ? ರಾಧಾ ಪ್ರಕಾಶ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲಿದ್ದಾರಮ್ಮ ಅವರು? ಬರೀ ಸಾ ಇಲ್ಲ ಅವ್ರ ಮಂತ ಕುಕ್ಕೊಂಡವ್ರೆ. ಎಲ್ಗ ಹೋಗಿದ್ರು? ಏನ್ ಬಿಡು ಅವನೇನು ಬಾಯಿ ಬಿಟ್ಟಿಲ್ಲ. ಆಲೆ 2-3 ದಿನ ಆತು ಅಂತ ಹೇಳಿ ಮಾತಾಡ್ತಾ ಕುಕ್ಕೊಂಡವ್ರೆ. ನಮ್ಗೇನೇನು ತೊಂದ್ರೆ ಇಲ್ಲ, ನಮ್ಗೇನು ಏನೂ ಆಗೋದಿಲ್ಲ ಅಂತೇಳಿ ಮಾತಾಡ್ತಾ ಕುಕ್ಕೊಂಡವ್ರೆ ಸಾ. ಬರ್ರಿ ಸಾ ಇಲ್ಲಿ ಹೇಳ್ತೀನಿ. ಇಬ್ರಾಳನ್ನು ಸರಿಯಾಗಿ ಹಿಡಿದು ಕೊಡ್ತೀನಿ ನಾನು ಎಲ್ಲಾನ. ಓ ಪಾಪ ಅವರು ಹೆಂಗ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ರು ಸಾ. ಅದಕ್ಕೆ ಇಲ್ಲದೆಲ್ಲ ಪಕ್ಕೆ ಇಕ್ಕಕ್ಕೆ ಬಂದವ್ರಲ್ಲ, ಇವ್ರಿಗೆ ಇನ್ನೆಷ್ಟು ಧೈರ್ಯ ಇರಬೇಡ. ಅಲ್ಲ ಹೆಂಗೆ ಇವ್ರು ಕರೆಸಿದ್ದರು ನೋಡಿ ಸಾ. ಹೆಂಗೆಲ್ಲ ಸುಳ್ಳು ಹೇಳ್ಬಿಟ್ಟು ಹೆಂಗೆಲ್ಲ ಎಲ್ಲ ಕರೆಸ್ಬಿಟ್ಟು ಹೆಂಗೆಲ್ಲ ಅವ್ರಿಗೆ ಬೆದರಿಕೆ ಹಾಕ್ತಾರೆ. ನೋಡಿ ಸಾ, ಎದುರಿಸ್ತಾರೆ ಸಾ. ಎದುರ್ಸಕ್ ಬಂದವ್ರೆ. ಸರಿ ಆಯ್ತು, ಬನ್ನಿ ಮಾ ತೋರಿಸಿ. ಸಾ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. 5 ವಾರ ಅದನ್ಗೆ. ಬಾಬಾ ನನ್ನ ಮುಂದಲೇನೆ ಬೋಲಿ ಇದನ್ನ ಮಾಡ್ತಾ ಇದ್ಲು. ಏನ್ ನಾವ್ ಹಂಗ್ ಮಾಡಿರೋದು ಅವನೇನು ಹೇಳಿರಕ್ಕಿಲ್ಲ. ಬಾಯಿ ಬಿಡಲ್ಲ. ನಾವ್ ಅವನ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದೀವಿ, ಅವ್ನ್ ಬಾಯಿ ಬಿಡಲ್ಲ ಅಂತ ಹೇಳಾರು ಸಾ. ಬಾಯ್ ಬಿಡ್ಲಿಲ್ಲ ಅಂತಂದ್ರೆ ನಾವು ಬಿಡ್ತೀವ? ನಾವ್ ಯಾವ ರೂಟಲ್ಲಿ ಹೋಗ್ಬೇಕು ಆ ರೂಟಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಬಾಯಿ ಬಿಡಿಸ್ತೀವಿ. ನಮ್ ಕೈ ರುಚಿ ತೋರ್ಸಿದ್ರೆ ಎಲ್ಲ ಹೇಳ್ದಲೆ ಅದೇನು ಎಲ್ಲ ಹೊರಗೆ ಹಾಕ್ಬಿಡ್ಬೇಕು ಬಿಡಿ. ಈ ಎಂಥವ್ರು ನಮ್ಮ ಎದುರಿಗೆ ಯಾರು ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಸತ್ಯ ಏನೈತೆ ಅದನ್ನ ಒಪ್ಕೊಂಬ್ಲೇಬೇಕು. ಈ ಕಡೆನೆ ಬನ್ನಿ ಸರ್. ಇಲ್ಲೇ ಇದಾರೆ ಬರ್ರಿ. ಇಬ್ರಳು ಇಲ್ಲೇ ಕುತ್ಕೊಂಡ ಅವಾಗಿಂದಾನ ಮಾತಾಡ್ತಾ ಇದ್ದಾರೆ. ಬರ್ರಿ ಸಾ ಇಲ್ಲಿ ಬರ್ರಿ. ತುಂಬಾ ಹೆದರಿಕೆ ಆಗುತ್ತೆ. ಹೊರಗೆ ಬಂದ್ರು ಒಂಥರ ಭಯ, ಒಳಗೆ ಹೋದ್ರು ಒಂಥರ ಭಯ. ಏನ್ ಕೆಲಸ ಮಾಡೋದಕ್ಕೂ ಆಗ್ತಾ ಇಲ್ಲ ಪ್ರಕಿ. ಈ ತರ ಆಗ್ಬಿಟ್ಟಿದೆ ಪ್ರಕಿ. ಏನ್ ಮಾಡೋದು ನನ್ಗಂತೂ ಭಯ ಆಗ್ತೈತೆ. ಅವ್ನು ಎಲ್ಲಿ ಬಾಯಿ ಬಿಟ್ಟು ಬಿಡ್ತಾನೋ, ಆಮೇಲೆ ಎಲ್ಲಿ ನಾವು ಜೈಲಿಗೆ ಹೋಗ್ಬೇಕಾಗುತ್ತೋ ಅಂತೇಳಿ ತುಂಬಾ ಭಯ ಪಡ್ತಾ ಇದ್ದೀನಿ. ಇಲ್ಲ ಬಿಡು, ಅವ್ನಿಗೆ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ಮಗ ಎಂಥ ಸಂದರ್ಭನೇ ಬರಲಿ ಏನೇ ಬರಲಿ ನಾನಿದ್ದೀನಿ ಸ್ವಲ್ಪ ದಿನ ಅಷ್ಟೇ. ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಬೇಲ್ ತಗೊಂಬಂದು ನಾನು ಬಿಡಿಸ್ಕೊಂಬೋಯ್ತೀನಿ ಅಂತೇಳಿ ಆಲ್ರೆಡಿ ನಾನು ಅವ್ನಿಗೆ ಹೇಳಿದ್ದೀನಿ. ಅವನಂತೂ ಬಾಯಿ ಬಿಡೋದಿಲ್ಲ ಬಿಡು. ಆಲ್ರೆಡಿ 2 ದಿವಸ ಆಯಿತು. ಬಾಯಿ ಬಿಡ್ಸಂಗಿದ್ರೆ ನಾ ಹೇಳ್ಕೊಂಡು ಹೋಗಿದ್ದ ದಿವಸನೇ ಬಾಯಿ ಬಿಡಿಸ್ಬಿಡೋರು. ಅವ್ನು ಹೇಳಲ್ಲ, ಅವ್ನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಇಷ್ಟು ದಿವಸ ಬೇಕಾ? ಅವ್ರು ಅರೆಸ್ಟ್ ಆಗಿ 2 ದಿವಸ 3 ದಿವಸ ಆಯಿತು. ಇನ್ನೇ ಯಾಕೆ ತಡ ಮಾಡೋರು ಹೇಳು? ಅವತ್ತೇ ಬಂದು ಹಿಂದೇನೇ ಬೇಕಾದ್ರೆ ಅವನೇನ ಬಾಯಿ ಬಿಟ್ಟಿದ್ರೆ ಇನ್ನೊಂದು ದಿವಸನೇ ಬಂದು ನಮ್ಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಅವ್ನು ಬಾಯಿ ಬಿಡೋದಿಲ್ಲ ಬಿಡು. ಏನು ಎದುರುಕೊಳಕ್ಕೆ ಹೋಗ್ಬಿಡ. ಆರಾಮಾಗಿರು ರಾಧಾ, ಆರಾಮಾಗಿರು. ಟೆನ್ಷನ್ ತಗೋಬಿಡ. ಬರ್ರಿ ಸಾ ಬರ್ರಿ. ಇಲ್ಲಿಬ್ರು ಕುತ್ಕೊಂಡು ಮಾತಾಡ್ತಾ ಇದಾರೆ. ಬರ್ರಿ ಸಾ ಇಲ್ಲಿ. ನಾನು ಹಿಡ್ಕೊಂಡ್ ಕೊಡ್ತೀನಿ ಸರಿಯಾಗಿ ಬರ್ರಿ ಸಾ. ರಾಧಾ ಇದೇನಿದು ಅಂತಂದ್ರೆ ಪೊಲೀಸ್ನವ್ರು ಬಂದವ್ರೆ. ಜೈ ಜಕ್ಕಣ ಕಣ್ಣಕ್ಕ, ಜೈ ಜಕ್ಕಣ ಕಣ್ಣಕ್ಕ, ಜೈ ಜಕ್ಕಣ ಕಣ್ಣಕ್ಕ, ಜಕ್ಕಣ ಕಣ್ಣಕ್ಕ. ಸುಮ್ನಿರಿಮ್ಮ, ಒಂದು 5 ನಿಮಿಷ ಸುಮ್ನಿರಿ. ಸರ್ ಯಾಕೆ ಸರ್? ರಾಧಾ ಪ್ರಕಾಶ್ ಅಂತಂದ್ರೆ ನೀವೇನಾ? ಹೌದು ಸರ್, ನಾನೇನೆ. ನಾವೇ ಸರ್. ಯಾಕೆ ಸರ್? ಏನ್ರಿ ವೆಂಕಿ ಅನ್ನೋರ್ಗೆ ನೀವು ಲಾಯರ್ ಅನ್ನೋ ಹೋಗ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಡಿ ಅಂತ ಹೇಳಿ ನೀಲಿ ಮತ್ತೆ ರಂಗ ಅವ್ರಿಗೆ ನೀವು ಸುಮ್ಮನೆ ಹೇಳ್ಕೊಟ್ಟು ನೋಟಿಸ್ ಕೊಟ್ಟು ಅವ್ರನ್ನ ಎದುರಿಸಿದ್ದೀರಂತೆ. ಅವರು ವೆಂಕಿ ಅವ್ರು ಹೇಳಿದ್ರು, ಪ್ರಕಾಶ್ ಮತ್ತೆ ರಾಧಾ ಇಬ್ರು ನಮಗೆ ಈ ರೀತಿ ಹೋಗಿ ಅವ್ರಿಗೆ ನೀನು ನೋಟಿಸ್ ಕೊಡು ಅಂತ ಹೇಳಿ ನಮ್ಗೆ ಹೇಳ್ಕೊಟ್ಟು ಈ ರೀತಿ ಮಾಡಿಸಿದ್ರು ಸರ್. ಅವ್ರು ಹೇಳೋದಕ್ಕೆ ನಾನು ಈ ರೀತಿ ಮಾಡಿರೋದು, ಇದ್ರಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಬಾಯ್ ಬಿಟ್ಟಿದ್ದಾರೆ. ವಿಚಾರಣೆ ಮಾಡಿದಾಗ ವೆಂಕಿ ಅವರು ಬಾಯ್ ಬಿಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಇಲ್ಲ ಸರ್, ನಾವು ಯಾರಿಗೂ ಹೇಳ್ಕೊಟ್ಟಿಲ್ಲ. ಅದು ಏನೋ ನಮ್ಗೆ ಸುದ್ದಿನೇ ಗೊತ್ತಿಲ್ಲ ಸರ್. ನನಗೆ ಅದೇನು ವಿಷಯನೇ ಗೊತ್ತಿಲ್ಲ ಸರ್. ನಮಗೆ ನಮ್ಮ ಮೇಲೆ ಯಾಕೆ ಹೇಳ್ದ ವೆಂಕಿ? ನಮಗೂ ಇದಕ್ಕೂ ಯಾವುದೇ ರೀತಿ ಏನು ಸಂಬಂಧ ಇಲ್ಲ ಸರ್. ಸುಮ್ಮನೆ ನಮ್ಮ ಮೇಲೆ ಹಿಂಗೆ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಸರ್, ನಾವು ಅದ್ರಲ್ಲಿ ಏನೂ ಇನ್ವಾಲ್ವ್ ಆಗಿಲ್ಲ. ನಾವು ಅದ್ರಾಗೆ ನಮ್ದೇನೂ ಅದ್ರಾಗೆ ತಪ್ಪಿಲ್ಲ ಸರ್. ನಾವು ಅದ್ರಾಗೇನೂ ಭಾಗಿಯಾಗಿಲ್ಲ ಸರ್. ಸುಮ್ಮನೆ ಸುಳ್ಳು ಹೇಳ್ಬೇಡಿ ಅಮ್ಮ. ಬಂದು ಜೀಪ್ ಹತ್ಕೊಂಡ್ರೆ ಸರಿ. ಸ್ಟೇಷನಿಗೆ ಬಂದು ಮಾತಾಡಿ. ನೀವೇನೇ ಮಾತಾಡೋದಿದ್ರು ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಅವ್ರನ್ನ ವಿಚಾರಣೆ ಮಾಡಿದಾಗ ನಿಮ್ಮ ಹೆಸರು ಬಂದಿದೆ, ನೀವು ಅದ್ರಾಗೆ ಭಾಗಿಯಾಗಿದ್ದೀರಾ ಅಂತೇಳಿ ತನಿಖೆಯಲ್ಲಿ ಗೊತ್ತಾಗಿದೆ. ಅವೆಲ್ಲ ತನಿಖೆ ಮಾಡಿದಾಗ ಅದರಲ್ಲಿ ನಿಮ್ಮ ಕೈವಾಡನು ಇದೆ ಅಂತೇಳಿ ನಮಗೆ ಗೊತ್ತಾಗಿದೆ. ಯಾವಾಗ ಬಂದ್ರು ಪೊಲೀಸ್ನವರು? ಈಗ ಬಂದವ್ರ ಕಣೆ.
ಈಗ ಬಂದವ್ರೆ ಕಣಿ, ಇಬ್ರನ್ನು ಎಳ್ಕೊಂಡು ಹೋಗ್ತಾರೆ. ನನ್ನ ಕಣ್ಣೆದ್ರಿಗೆ ರಾಧಾ ಸ್ಟೇಷನ್ಗೆ ಹೋಗಂತ ಪರಿಸ್ಥಿತಿ ಬಂದ್ಬಿಡ್ತು ನೋಡ್ದಾ. ನಂತಾಗೆ ಯಾವ ಥರ ಬರ್ತಾಳೆ, ಅದು ನಂತಾಗೆ. ಈ ಜಯಮ್ಮನ ಹತ್ರ ಬಂದವರು ಯಾವತ್ತೂ ಗೆದ್ದಿರೋ ಮಾತೇ ಇಲ್ಲ. ನನ್ನವಳು ಎದುರಾಕೊಂಡವಳೆ ಅಂತಂದ್ರೆ ನನ್ನಿಂದ ಗೆಲ್ಲೋದಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ ಲಕ್ಷ್ಮಕ್ಕ. ಏನ್ ಅನ್ಕೊಂಡಿದ್ಯಾ, ಈ ಜಯಮ್ಮನ್ ಯಾರಾದ್ರೂ ಎದುರಾಕೊಂಡು ಇನ್ನೂವರೆಗೂ ಯಾರನ್ನ ಗೆದ್ದವ್ರೇನೆ ನಮ್ಮೂರಾಗೆ? ಹೇಳೆ, ರಾಜಮ್ಮ ಆಗಿರ್ಬೋದು, ಆ ಗಂಗಮ್ಮ ಆಗಿರ್ಬೋದು, ಎಲ್ಲನ ನನಗಿನ್ನ ಕೆಳಗೆ ಹೋಗಿದ್ದಾರೆ ಹೊರತು ನನಗಿನ ಮೇಲೆ ಬಂದವರು ಯಾರೂ ಇಲ್ಲ. ಇಲ್ಲ ಸರ್, ನಾವು ಆ ರೀತಿ ಎಲ್ಲ ಏನೂ ಮಾಡಿಲ್ಲ ಸರ್. ಸುಮ್ಮನೆ ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲ ಸರ್, ನಾವು ಆ ಥರ ಮಾಡಿಲ್ಲ. ಅವರೇನೆ ನಮ್ಮ ಮೇಲೆ ಈ ಏನೇನೋ ಕಿತಾಪತಿ ಮಾಡಿಬಿಟ್ಟಿದ್ದಾರೆ. ನಮಗೆ ಈ ಏನೋ ಅದು ಗೊತ್ತೇ ಇಲ್ಲ ಸರ್. ಅವರೇ ಏನೇನೋ ಪ್ಲಾನ್ ಮಾಡ್ಕೊಬಿಟ್ಟು ಇವರೆಲ್ಲನ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಸರ್, ಅವರೆಲ್ಲ ಪ್ಲಾನ್ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ. ಸುಳ್ಳು, ಶುದ್ಧ ಸುಳ್ಳು. ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ಲ ನೋಡಿ ಹೆಂಗ್ ಸುಳ್ಳು ಹೇಳ್ತಾ ಇದ್ದಾನೆ. ನಮ್ಗೇನ್ ಬೇಕು ಹಂಗ್ ಮಾಡೋ ಅಂತದ್. ಪಾಪ ಅವರು ಏನೋ ರೇಷ್ಮೆ ಬೆಳ್ಕೊಂಡು ಏನೋ ಒಂದು ನಾವು ಮಂತ ಕೆಲಸ ಮಾಡೋಣಲ್ಲ ಅಂತ ಗಂಡ ಹೆಂಡತಿ ಏನೋ ಮಾಡ್ತಿದ್ರೆ ಅದನ್ನ ನೋಡಿ ಸಹಿಸ್ಕೆಮಕ್ ಆಗ್ದಿಲ್ಲದ್ಕೆ ಸುಮ್ಮನೆ ನೋಟಿಸ್ ಕೊಡೋಗ್ರಿ ಅಂತ ಹೇಳಿ ಅವನ್ನ ಕಳ್ಸಿರೋದು, ಆ ವೆಂಕಿ ಮಂಕಿ ಎಂಬನ್ನ. ಅವನ್ನ ಕಳಿಸ್ಬಿಟ್ಟು ಇವಾಗ ಇವರಿಬ್ರು ಸಿಕ್ಕಾಕೊಂಡಿರೋದಕ್ಕೆ ಎಷ್ಟು ಸುಳ್ಳು ಹೇಳ್ತಾ ಇದಾರೆ ನೋಡು. ನೀನ್ ಸುಳ್ಳು ಹೇಳ್ಬೋದಣ್ಣ, ಅಲ್ಲಿ ಹೋಗು. ಅವರೆಲ್ಲ ಏನ್ ಮಾಡ್ತಾರೆ, ಏನ್ ಬಾಯಿ ಬಿಡಿಸ್ತಾರೆ ಎಂಬುದು ಗೊತ್ತೈತಿ. ನೀನ್ ಅದೇನಂತ ಒಪ್ಕೊಂಬವರೆಗೂ ಬಿಡಲ್ಲ ಅಣ್ಣ. ಏನಾಗ್ಬೇಕು ಇವರು ನಿಮ್ಗೆ? ನೀವಿಬ್ರು ಗಂಡ ಹೆಂಡ್ತಿನಾ? ಗಂಡ ಹೆಂಡ್ತೀನಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲ ಗಂಡ ಹೆಂಡ್ತಿ ಅಲ್ಲ, ಇವರಿಬ್ರು ಬ್ಯಾರೆ ಬ್ಯಾರೆ. ಅದು ಸರ್, ನಾವು ಸುಮ್ಮನೆ ಹಿಂಗೆ ವಿಶ್ವಾಸದಲ್ಲಿ ಇದ್ದೀವಿ ಸರ್. ಇವರು ನಮಗೆ ಹಿಂಗೆ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾರೆ. ಹಿಂಗೆ ನಾವು ಒಂದೇ ಕ್ಲಾಸ್ಮೇಟೇನೆ. ನಾವು ಸಣ್ಣವರಿದ್ದ ನಾವು ಮೊದಲಿಂದಲೂ ತುಂಬ ಚೆನ್ನಾಗಿದ್ದೀವಿ ಸರ್. ನಮ್ಮ ಮನೆಯವರು ಇವ್ರ ಮನೆಯವರು ಎಲ್ಲ ಒಂದೇ ಚೆನ್ನಾಗಿ ಮಾತಾಡಿಸ್ಕೊಂಡು ಒಟ್ಟು ನಮ್ಮ ಮನೆಯವರು ಇವರು ಫ್ರೆಂಡು ಸರ್. ನಮಗೂ ಫ್ರೆಂಡ್ ಆಗಬೇಕು, ಅದಕ್ಕೆ ಮಾತಾಡಿಸ್ಕೊಂಡು ಮೊದಲಿಂದಲೂ ಚೆನ್ನಾಗಿದ್ದೀವಿ ಸರ್. ಅಲ್ಲ ಅವನಿಗಿನ್ನೆಲ್ಲಿ ಫ್ರೆಂಡ್ ಆಗಿದ್ನಿ ಗಂಡಿಗೆ? ಅಲ್ಲ ಅಲ್ಲ ಅವನಿಗಿನ್ನೆಲ್ಲಿ ಫ್ರೆಂಡ್ ಆಗಿದ್ ನಮ್ಮ ಇವನು ಫ್ರೆಂಡ್ ಅಂತ ಫ್ರೆಂಡ್. ನೋಡಿ ಕೈ ಹೇಳೋದೇನಿಲ್ಲ ಸ್ಮಕ್ಕ, ಹೇಳ್ಬೋದು, ಹೆಂಗಾನ ಹೇಳ್ಬೋದು. ಇವಾಗ ಸಿಗೆ ಬಿದ್ದವರಲ್ಲ ಹೆಂಗ್ ಬೇಕಾದ್ರೂ ಹೇಳ್ಬೋದು ಇವಾಗ. ಏನ್ ಬೇಕಾದ್ರೂ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಕ್ಕೇನು ನೀನು ಅಲ್ಲೊಳಗಿರೋ ಸತ್ಯನೇ ಬೇರೆ ಅಲ್ಲ. ಇಲ್ಲಿ ನೋಡಿ, ನಿಮ್ಗೆ ಅರೆಸ್ಟ್ ಮಾಡ್ತಾ ಇದೀವಿ. ಬನ್ನಿ, ಜೀಪಲ್ಲಿ ಕೂತ್ಕೊ ಬನ್ನಿ. ಬಾರಮ್ಮ, ಬಂದು ಜೀಪಲ್ಲಿ ಕೂತ್ಕೋ ಬಾ. ಬಾರೋ ಬಾ, ಇಲ್ಲೇ ಒಳ್ಳೆ ಮಾತಲ್ಲಿ ಕರೀತದೆ. ಬಂದು ಜೀಪಲ್ಲಿ ಕೂತ್ಕೊಂಡ್ರೆ ಸರಿ. ಇಲ್ಲ ನಾನು ನೋಡು ಮತ್ತೆ ನಮ್ಮ ಕೈ ರುಚಿ ತೋರಿಸ್ಬಿಟ್ರೆ ಅಷ್ಟೇ. ಬಂದು ಜೀಪಲ್ಲಿ ಕೂತ್ಕೋ ಬಾ. ಇದೇನಪ್ಪ ಇದು ಹಿಂಗಾಯ್ತು? ಏನಿಲ್ಲ ನೋಡಿ, ಇವಾಗ ಬಂದವ್ರು ಕರಿತಾ ಇದ್ದಾರೆ ಅಂತಂದ್ರೆ ನಾವು ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇವಾಗ ನಮ್ಮನ್ನವ್ರು ಬಿಡೋದು ಇಲ್ಲ. ನಡಿ ಹೋಗೋಣ, ಹೋಗ್ಬೇಕಾಗುತ್ತೆ. ನಡಿ ಹೋಗೋಣ. ಸರಿ ಆಯ್ತು, ಬಾ ಹೋಗೋಣ. ಇನ್ನೇನು ಮಾಡೋದು? ಅಲ್ಲೋಡು ಜಯಮ್ಮ, ಇಲಸ್ಮಕ್ಕ, ನೀಲಿ, ರಂಗ ಎಲ್ಲರೂ ಅವ್ರ ಮಂತಾಗ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನನಗೆ ಸಪೋರ್ಟ್ ಮಾಡೋರು ಒಬ್ಬರು ಬರಲಿಲ್ವಲ್ಲ. ಈ ಭಾಗ್ಯ ಆಗಲಿ, ಈ ಪುಚ್ಚು ಆಗಲಿ, ಯಾರು ಬರಲಿಲ್ಲ. ನನ್ನ ಮಗಳು ಸವಳಿ ಏನೋ ಬರಲಿಲ್ವಲ್ಲಪ್ಪ, ಯಾರು ಬರಲಿಲ್ಲ. ನೀ ಸಪೋರ್ಟ್ ಮಾಡ್ಕೊಂಡು. ಯಾರು ಬರಲಿಲ್ಲ ಅಂದರೆ ಹೋಗ್ಲಿ, ನಡಿ ಹೋಗೋಣ. ನನಗೆಲ್ಲ ಬಂದೇ ಬರ್ತಾರೆ. ನಡಿ, ನನಗೆ ಸಪೋರ್ಟಿವ್ ಆಗಿದ್ದಾರೆ. ಯಾರಾದರೂ ಬಂದೇ ಬರ್ತಾರೆ. ನಾನು ಬಂದ್ಮೇಲೆ ನಾನು ನಿನ್ನ ಬಿಡಿಸ್ತೀನಿ ಬಿಡು, ಟೆನ್ಷನ್ ತಗೋಬೇಡ. ನಡಿ. ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಬಂದ್ ಜೀಪಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದು. ಜೈ ಜಕ್ಕಣ ಕಣ್ಣಕ್ಕ, ಜೈ ಜಕ್ಕಣ ಕಣ್ಣ ಕಣ್ಣ. ಲಕ್ಷ್ಮಕ್ಕ, ನನಗಂತ ಇವತ್ತು ಖುಷಿ ಕಣೇ, ಖುಷಿ. ಇಂಥ ಒಂದು ಸಮಯ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಯಾವಾಗಪ್ಪ ಇಂಥ ಸಮಯ ಬರುತ್ತೆ ಅಂತ ಹೇಳಿ ತುಂಬಾನೇ ಕಾಯ್ತಾ ಇದ್ದೆ. ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಬಂತಲ್ಲಪ್ಪ. ಹಾಗೇ ಬಿಡ್ತು ನಾನು ಅನ್ಕೊಂಡಿದ್ದು ಆಗವರೆಗೂ ನನಗೆ ಸಮಾಧಾನ ಆಗಲ್ಲ. ಇವತ್ತು ಬಿಡು, ನಾನಿವತ್ತು ಏನು ಮಾಡ್ತೀನ ಕಣೆ, ಆ ಖುಷಿಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಖುಷಿಗೆ ನಮ್ಮ ನೀಲಿ ರಂಗನ ಮುಂದೆನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೋಡಲ್ಲಿ ನಮ್ಮ ನೀಲಿನೂ ನಮ್ಮ ರಂಗ ಹೆಂಗ್ ನೋಡ್ತಾವ್ರೆ. ಅವ್ರ ಎದುರಿಗೆ ಇವತ್ತು ಚೀಪ್ ಆಗ್ಬಿಟ್ಲು ಕಣೆ. ನೋಡು ಹೆಂಗ್ ಆಗ್ಬಿಡ್ತು ಅಂತೇಳಿ. ಇವಾಗ ಅವಳಿಗೆ ಏನೋ ಅಂತ ಅನ್ಕೊಬಿಟ್ಟವಳೆ. ಅದೇ ಮತ್ತೆ ಅಯ್ಯೋ ಅಲ್ಲೇನೆ 2-3 ದಿವಸ ಆಗಿತ್ತಲ್ಲ, ಏನಾಗಲ್ಲ ಬಿಡು ಅಂತ ಹೇಳಿ ಅಂದ್ಕೊಂಡಿದ್ಲು. ಏನಾಗೋದಿಲ್ಲ, ಇನ್ನು ನಾವು ಹೆಂಗ್ ಬೇಕಾದ್ರೂ ಇರ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ಲು. ಏನು ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ ಅಂತ ಹೇಳಿ ಏನಲ್ಲ ಅಂದ್ಕೊಂಡಿಲ್ಲ ಕಣೆ. ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು. ಆಲೆ 2 ದಿವಸ ಆಗೈತೆ, ಅವನು ಬಾಯಿ ಬಿಡಲ್ಲ ಅಂತೇಳಿ ಮಾತಾಡ್ತಿದ್ರು.
ನನಗೆ ಪೊಲೀಸ್ನವ್ರು ಬಂದಿದ್ದು ನೋಡಿ ಖುಷಿ ಆಯ್ತು. ಬರ್ರಿ ಸಾ ಇಲ್ಲ ಇದ್ದಾರೆ ಅಂತ ಕರ್ಕೊಂಬಂದ್ಬಿಟ್ಟೆ ಕಣೆ. ಸರಿಯಾಗಾಯ್ತು ಅಂದ್ರೆ ಇವಾಗ ನಾವು ಅನ್ಕಣಂಗೆ ಅವಳನ್ನ ಅರೆಸ್ಟ್ ಮಾಡಿಸ್ಬಿಟ್ವಿ ಕಣೆ ಲಸ್ಮಕ್ಕ. ನಿಡ್ಲಿಲ್ಲ. ಇವತ್ತೇನಾನ ಒಂದು ಒಳ್ಳೆ ಕೆಲಸ ಮಾಡ್ಬೇಕಲ್ಲೇ, ಏನಾದರೂ ಒಂದು ಯಾರಿಗಾನ ಒಂದು ಊಟ ಹಾಕ್ಸೋದ, ಒಬ್ಬಟ್ಟು ಊಟ ಏನಾನ ಮಾಡ್ಬೇಕಲ್ಲೇ ಲಸ್ಮಕ್ಕ. ನಾವೆಲ್ಲರೂ ಸೇರ್ಕೊಂಡು ಎಲ್ಲಾನ ಒಂದು ಒಬ್ಬಟ್ಟು ಊಟ ಮಾಡೋನೇನೆ ಇವತ್ತು. ನಾನು ನಮ್ಮ ಗಿರ್ಜಾ, ನಮ್ಮ ನೀಲಿ, ನಮ್ಮ ರಂಗ ಇವರೆಲ್ಲರೂ ಸೇರ್ಕೊಂಡು ಎಲ್ಲಾನ ಒಂದಿಷ್ಟು ಒಬ್ಬಟ್ಟು ಊಟ ಮಾಡೋಣ. ಯಾಕಂದ್ರೆ ಇವತ್ತು ರಾಧನು ಪ್ರಕಾಶ ಇಬ್ರು ಸ್ಟೇಷನ್ಗೆ ಹೋದ್ರಲ್ಲ, ಅದಕ್ಕೆ ಎಲ್ಲಾನ ಒಬ್ಬಟ್ಟು ಊಟ ಮಾಡೋಣ. ಯಾತನ ಒಂದು ಮಾಡೋಕ್ಕಾಗುತ್ತೆ ಹೇಳ್ತೀರಾ? ಜಕ್ಕಣ ಕಣ್ಣಕ್ಕ ಜೈ ಜಕ್ಕಣ ಕಣ್ಣ 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 ಕಣ್ಣ. ಇವತ್ತಂತೂ ನನಗೆ ಖುಷಿ ಆಗ್ತೈತೆ. ಹೆಂಗ್ ಡ್ಯಾನ್ಸ್ ಮಾಡೋಣಪ್ಪ, ಹೆಂಗ್ ಕುಣಿಯೋಣಪ್ಪ ಅಂತ ಅನ್ನಿಸ್ತೈತೆ. ರಾಧನು ಪ್ರಕಾಶ ನನ್ನ ಕಣ್ಣೆದ್ರಿಗೆ ಅರೆಸ್ಟ್ ಆಗ್ಬಿಟ್ರು. ಬಂದು ಪೊಲೀಸ್ನವರು ಕರ್ಕೊಂಡು ಹೋಗ್ಬಿಟ್ರು. ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ತೈತೆ. ನಾನು ಕಿವಿಗೆ ಹಾಕೊಂಡಿದ್ದೀನಿ ಅಂತಂದ್ರೆ ಆ ಕೆಲಸ ಆಗೋವರೆಗೂ ಬಿಡೋದಿಲ್ಲ ಬಿಡಿ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.